ಈಗ ಹಿಂದಿನ ಸಂಚಿಕೆಯ ಮುಂದುವರಿದ ಭಾಗ. ಮುತ್ತಿರುವುದೆಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಮಂಕುತಿಮ್ಮ. ಮುತ್ತಿರುವುದೆಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಹನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯ ಅನುದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಮಂಕುತಿಮ್ಮ. ದುರ್ದೈವ ಒಂದು ಭೂಮಿಯನ್ನು ಸುತ್ತುವರಿದು ಮುತ್ತಿಗೆ ಹಾಕಿ ಹಿಂಸಾ ಕೃತ್ಯದಲ್ಲಿ ತೊಡಗಿದೆ. ಎಲ್ಲೆಲ್ಲೂ ಮರಣ ಮೃದಂಗ ಬಾರಿಸುತ್ತಾ ಕೇಕೆ ಹಾಕುತ್ತಾ ಮೃತ್ಯು ದೇವತೆ ಕುಣಿಯುತ್ತಿದ್ದಾನೆ. ಪ್ರತಿನಿತ್ಯದ ಲೋಕವಾರ್ತೆ ಘನಘೋರ ಕರ್ಣ ಕಠೋರವಾಗಿದ್ದು ನೆಮ್ಮದಿಯು ಹಾಳಾಗಿ ತಲೆ ತಿರುಗುವಂತೆ ಆಗುತ್ತದೆ. ಇದಕ್ಕೆಲ್ಲ ಅಂತ್ಯ ಹೇಗೆ, ಎಂದಿಗೆ ಎಂಬ ಚಿಂತೆ ಕಾಡುತ್ತಾ ಇದೆ. ಮುಂದಿನ ಪದ್ಯ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ, ಶೋಣಿತವ ನೆರೆಯುವರು ಭಾಷ್ಪಸಲುವೆದಿರೆ, ಏನು ಹಗೆ ಏನು ಧಗೆ ಏನು ಹೊಗೆಯೇ ಧರಣಿ, ಸೋನಿಕನ ಕಟ್ಟೆಯೇ ಮಂಕುತಿಮ್ಮ ಮಂಕುತಿಮ್ಮ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ, ಶೋಣಿತವ ನೆರೆಯುವರು ಭಾಷ್ಪಸಲುವುದಿರೆ, ಏನು ಹಗೆ ಏನು ಧಗೆ ಏನು ಹೊಗೆಯೇ ಧರಣಿ, ಸೌನಿಕನ ಕಟ್ಟೆಯೇ ಮಂಕುತಿಮ್ಮ ಮಂಕುತಿಮ್ಮ. ಇಲ್ಲಿ ಶೋಣಿತ ಅಂದರೆ ರಕ್ತ, ಭಾಷ್ಪ ಅಂದರೆ ಕಣ್ಣೀರು, ಸೌನಿಕ ಅಂದರೆ ಕಟುಕ ಎಂಬ ಅರ್ಥವನ್ನ ಇದು ಕೊಡುತ್ತೆ. ಈ ಪದ್ಯದಲ್ಲಿ ಮೊದಲು ನಾವು ಮಾನವ ಅಂದರೆ ಏನು ಅನ್ನುವ ಅರ್ಥವನ್ನ ನೋಡೋಣ. ಮಾ ಎಂದರೆ ಮಾಲಿನ್ಯರಹಿತವಾದ ಪರಿಶುದ್ಧ ಮನಸ್ಸಿನಿಂದ ಕೂಡಿರುವ, ನವನವತೆಯಿಂದ ಹೊಳೆಯುತ್ತಿರುವ, ವರ್ಚಿಸ್ಸಿನಿಂದ ವರ್ಧಿಸುವವನು ಅಂದರೆ ಅಭಿವೃದ್ಧಿ ಪಥದತ್ತ ಸಾಗುವವನು. ದಾನವ ಅಂದರೆ ದಾರಿ ತಪ್ಪಿಸುವ, ದಮನಗೊಳಿಸುವ, ಕ್ರೂರ ಮನಸ್ಸಿನಿಂದ ಕೂಡಿರುವವನು. ನಷ್ಟಗೊಳಿಸುವ, ನಶಿಸುವಂತೆ ಮಾಡುವ, ವಿನಾಶಕಾರಿ ಗುಣವುಳ್ಳವ. ಎಂದರೆ ವಧಿಸುವ ಅಂದರೆ ಸಂಹರಿಸುವವನು ದಾನವ. ಹೀಗೆ ಮಾನವ ಮತ್ತು ದಾನವ ಪದದ ಅರ್ಥವನ್ನ ನಾವೀಗ ನೋಡಿದ್ವಿ. ಮಾನವನ ಗುಣಲಕ್ಷಣಗಳಾದ ಕರುಣೆ, ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ನಂಬಿಕೆ, ಸಹನೆ, ಪರೋಪಕಾರ ಬುದ್ಧಿ ಇತ್ಯಾದಿ ಸದ್ಗುಣಗಳಿಂದ ಕೂಡಿದ್ದರೆ ಮಾತ್ರ ಅವನು ಮಾನವ ಎನಿಸುತ್ತಾನೆ. ಈ ಗುಣಗಳೇ ಮಾನವೀಯತೆ ಎಂದು ಕರೆಯಲ್ಪಡುತ್ತೆ. ಆದರೆ ಇದಕ್ಕೆ ತದ್ವಿರುದ್ಧವಾದ ನಡವಳಿಕೆಯೇ, ಅಮಾನವೀಯವಾದ ನಡವಳಿಕೆಯೇ ದಾನವತೆ. ದಾನವ ಅವನೇ ದಾನವ. ರಾಕ್ಷಸ ಮನೋಭಾವ. ಅಪಾರ ಚೇತನ ಸಂಕುಲಕ್ಕೆ ಜನ್ಮವಿತ್ತು ಪೋಷಿಸುವ ಜನನಿ ಈ ಭೂಮಾತೆ. ಈ ಭೂಮಾತೆ ತನ್ನ ಮಕ್ಕಳಿಗೆ ಬೇಕಾದಂತಹ, ತಾನು ಸೃಷ್ಟಿಸಿ ಪಾಲನೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸುಖ ಸಂಪತ್ತುಗಳನ್ನು, ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾಳೆ. ಒದಗಿಸಿಕೊಟ್ಟು ತಾಯಿ ತನ್ನ ಕಂದ ಕರೆದಾಗ ಅವನಿಗೆ ಬೇಕಾದದ್ದೆಲ್ಲವನ್ನು ಸಮಯ ಸಮಯಕ್ಕೆ ಕೊಡುವಂತೆ, ಕಾಲ ಕಾಲಕ್ಕೆ ಒದಗಿಸಿ ಕೊಡುವಂತೆ ಭೂತಾಯಿ ನಮ್ಮೆಲ್ಲರನ್ನೂ ಪೊರೆಯುತ್ತಿದ್ದಾಳೆ. ಆದರೆ ಮನುಷ್ಯ ಮಾಡುತ್ತಿರುವುದಾದರೂ ಏನು? ಕ್ಷಣ ಕ್ಷಣಕ್ಕೂ ಅವಳು ಕೊಟ್ಟಂತಹ ಅಪಾರವಾದ ಕೊಡುಗೆಗಳನ್ನೆಲ್ಲ ಕಡೆಗಣಿಸಿ ತನ್ನ ಆಸೆಯನ್ನೇ ಈಡೇರಿಸಿಕೊಳ್ಳಬೇಕು, ತಾನೇ ಸರ್ವ ಸ್ವತಂತ್ರ ಎಂಬ ಭಾವನೆಯಿಂದ ತನ್ನ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು, ಪೂರೈಸಿಕೊಳ್ಳಲು ಕೇವಲ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. ಅವನ ಅಪಾರ ಕರುಣೆಯಿಂದ ಸಲಹುತ್ತಿರುವ ತಾಯಿಯನ್ನು ಮರೆತು ಹೊಡೆದಾಟ ಬಡೆದಾಟದಲ್ಲಿ ತುಂಬಿಕೊಂಡಿದ್ದಾನೆ. ಈ ಭೂಮಂಡಲದ ತುಂಬ ಅಸೂಯೆ, ದ್ವೇಷಗಳೇ ತಾಂಡವಾಡುತ್ತಿವೆ. ಇದರಿಂದಾಗಿ ಮಾನವೀಯ ಮೌಲ್ಯಗಳು ಮುಚ್ಚಿ ಹೋಗಿ ಈ ಧರಣಿ ಮಂಡಲವನ್ನ ಕಟುಕನ ಕಟ್ಟೆಯನ್ನಾಗಿಸಿ ಬಿಟ್ಟಿವೆ. ಈ ಧರಣಿ ಮಂಡಲ ಕಟುಕನ ಕಟ್ಟೆಯಾಗಿ ಬಿಟ್ಟಿದೆ. ಕಟುಕರು ಹೇಗೆ ಯಾವುದೇ ರೀತಿಯ ದಯೆ ಇಲ್ಲದೆ ಪ್ರಾಣಿಗಳನ್ನು ಕೊಲ್ಲುತ್ತಾರೋ ಹಾಗೆ
ಈ ಭೂಮಂಡಲದಲ್ಲಿ ಜನಗಳಿಗೆ ಕರುಣೆಯೇ ಇಲ್ಲ, ಮಾನವೀಯತೆ ಮುಚ್ಚಿ ಹೋಗಿದೆ, ಬರೀ ದಾನವರೇ ತುಂಬಿಕೊಂಡಿದ್ದಾರೆ. ಪ್ರಸ್ತುತ ಪ್ರಾತಃ ಕಾಲದಲ್ಲಿ ಪಠಿಸಬೇಕಾದ ಸ್ತೋತ್ರದ ಉಲ್ಲೇಖ ಉಚಿತವೆನಿಸುತ್ತದೆ. ಸಮುದ್ರ ವಸನೆ ದೇವಿ ಪರ್ವತ ಸ್ತನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ, ವಿಷ್ಟಾಮೂತ್ರ ಕಫೋತ್ಸಗ್ರಂ ಅಪರಾಧಂ ಕ್ಷಮಸ್ವ ಮೇ. ಸಮುದ್ರವನ್ನೇ ವಸ್ತ್ರವನ್ನಾಗಿ ಧರಿಸುವ ಭೂಮಾತೆಯೇ, ಪರ್ವತಗಳೆಂಬ ಸ್ತನಗಳನ್ನು ಹೊಂದಿರುವವಳೆ. ಇಲ್ಲಿ ಪರ್ವತಗಳು ಅಂದರೆ ಆಕೆಯ ಸ್ತನಗಳು, ಅದರಿಂದ ಅಮೃತ ಧಾರೆಯನ್ನು ಹರಿಸ್ತಾಳೆ. ಅಂದರೆ ಇಲ್ಲಿ ಪರ್ವತಗಳು ಅಮೃತ ಸಮಾನವಾದ ಜಲಧಾರೆಗೆ, ನೀರಿಗೆ ಆಕರವಾಗಿದೆ. ಅಂತಹ ಪ್ರಾಣ ಜಲಕ್ಕೆ ಆಶ್ರಯವಾಗಿರತಕ್ಕಂತಹ ಪರ್ವತಗಳನ್ನೇ ತನ್ನ ಸ್ತನಗಳಾಗಿ ಹೊಂದಿರತಕ್ಕಂಥವಳು ಭೂದೇವಿ. ಹಾಗೆ ತನ್ನ ಮಕ್ಕಳಿಗೆ ಹಾಲೂಡಿಸಿ ಪೊರೆಯುವಂತ ದಯಾಮಯಿ ಆಕೆ. ಶ್ರೀ ಮಹಾವಿಷ್ಣುವಿನ ಸತಿಯೇ, ನಿನಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ನಿನ್ನನ್ನು ಪಾದಗಳಿಂದ ತುಳಿಯುತ್ತಿರುವೆ, ದಯಮಾಡಿ ಕ್ಷಮಿಸು. ನಿನ್ನ ಮೇಲೆ ಮಲ ಮೂತ್ರ ವಿಸರ್ಜನೆ ಮಾಡುವುದು, ಉಗುಳುವುದು ಇತ್ಯಾದಿ ಮಹಾಪರಾಧಗಳನ್ನು ಎಸಗುತ್ತಿರುವೆನು. ಇಂತಹ ಮಹಾಪರಾಧಗಳನ್ನ ದುರ್ವರ್ತನೆಗಳನ್ನ ಮನ್ನಿಸು ತಾಯಿ ಎಂದು ಬೇಡಿಕೊಳ್ಳುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ಸನ್ನಡತೆ. ಹೀಗೆ ಭಕ್ತಿ ಭಾವದಿಂದ ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದರೆ ಭೂತಾಯಿ ಸಂತೃಪ್ತಳಾಗುತ್ತಾಳೆ. ಆಕೆಗೆ ಇಂದು ನಡೆಯುತ್ತಿರುವುದಾದರೂ ಏನು? ರಕ್ತ ದೋಕುಳಿಯಿಂದ ಭೂಮಾತೆಯನ್ನು ಕಟುಕನ ಕಟ್ಟೆಯಾಗಿಸುವರಲ್ಲ ಈ ಮಾನವರು, ಇವರು ದಾನವರೇ ಸರಿ ಎಂದು ಇಂದಿನ ಅಮಾನವೀಯ ಘಟನಾವಳಿಗಳ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ಡಿ.ವಿ.ಜಿಯವರು. ಧನ್ಯವಾದಗಳು.